ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಬಜೆಟನ್ನು ಮಂಡಿಸಿದ್ದಾರೆ ಅವರು ಖಜಾನೆಯಲ್ಲಿ ಖಾಲಿ, ಆ ಖಾಲಿ ಡಬ್ಬದಲ್ಲಿ ಕಲ್ಲಾಕೊಂಡು ಡಬಡಬ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಗಿಮಿಕ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ರಾಮ ಭಕ್ತರು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಹೋಗಿ ಒಂದು ಬ್ಯಾನರ್ ಕಟ್ಟಬೇಕಂದ್ರೆ, ಒಂದು ಬಂಟಿಂಗ್ ಕಟ್ಟಬೇಕಂದ್ರೆ, ಒಂದು ಭಜನೆ ಮಾಡಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು. ಆದರೆ ಔರಂಗಜೇಬು ಮತ್ತು ಬಾಬರ್, ಈ ಟಿಪ್ಪು ಸುಲ್ತಾನ್ ಇವ್ರದ್ದು ಫೋಟೋಗಳು, ಇವ್ರದ್ದು ಫ್ಲೆಕ್ಸ್ಗಳು ಹಾಕ್ಕೊಂಡು ಈ ದೇಶ ವಿರೋಧಿಗಳು ಮತಾಂತರಿಗಳು ಯಾರಿದ್ದಾರೆ ಇವ್ರದ್ದು ಫ್ಲೆಕ್ಸ್ಗಳು ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ. ಆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳೋದಷ್ಟು ನಿಮ್ಮ ತಾಕತ್ತಿದ್ರೆ ಮಸೀದಿಗಳಲ್ಲಿ ವಕ್ಫ್ ಬೋರ್ಡ್ ಶಾಸ್ತ್ರ ಏನಿದೆ ಅಲ್ಲಿ ಉಂಡಿ ಇಡ್ರಿ. ಉಂಡಿ ಇಟ್ಟು ಯಾವ ಥರ ಹಿಂದೂಗಳ ದೇವಸ್ಥಾನದಲ್ಲಿ ಉಂಡಿ ಇಟ್ಟಿದ್ದೀರ ಅದೇ ಥರ ಉಂಡಿಗಳಿಟ್ಟಲ್ಲಿ ಅದರಲ್ಲಿ ಬರ್ತಕ್ಕಂಥ ಹಣದಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕೇ ವಿನಃ ಅದು ಬಿಟ್ಟು ಸರ್ಕಾರದಿಂದ ನೀವೇನು ಹಿಂದೆ ರಾಮನ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಕ್ಕೆ ನೀವು ಅದು ಇದು ಹೇಳ್ತಾ ಇದ್ರಿ. ಇವತ್ತು 10,000 ಕೋಟಿ ಕೊಡ್ತೀನಿ ಅಂತೇಳಿ ಒಂದು ಕಮ್ಯುನಿಟಿಗೆ ಅಂತ ಹೇಳಿದ್ರಿ. ಈ ದೇಶದಲ್ಲಿ ಎಷ್ಟು ಕಮ್ಯುನಿಟಿ ಇದೆ ಈ ರಾಜ್ಯದಲ್ಲಿ? ಗೌಡ್ರವರೇ, ತಿಗಳರವರೇ, ಬಲ್ಜಿಗ್ರವರೇ, ಕುರುಬರವರೇ, ಎಸ್ ಸಿಗಳವರೇ, ಎಸ್ ಟಿಗಳವರೇ, ಎಲ್ಲರವರೇ. ಇವರೆಲ್ಲ ಏನು ಮಾಡಿದರು? ಇವ್ರಿಗೆಲ್ಲ ಫಂಡ್ ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಒಂದು ಕಣಕ್ಕೆ ಬೆಣ್ಣೆ, ಒಂದು ಕಣಕ್ಕೆ ಸುಣ್ಣ. ಯಾರ್ಯಾರು ದೇಶ ವಿರೋಧಿಗಳಿದಾರೋ, ಯಾರ್ಯಾರು ಪಾಕಿಸ್ತಾನ ಏಜೆಂಟ್ಗಳಂತ ನಡೆಸ್ಕೊಂತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸಕ್ಕೆ ಸಿದ್ದರಾಮಯ್ಯನವ್ರು ಕೈ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಈ ಬಾರಿ ಖರ್ಗೆ ಅವರೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ದೇಶದಲ್ಲಿ 400ಕ್ಕೂ ಹೆಚ್ಚಿಗೆ MP ಭಾರತೀಯ ಜನತಾ ಪಾರ್ಟಿಯಲ್ಲಿ NDA ಇದರಲ್ಲಿ ಗೆಲ್ತಾರೆ. ಕರ್ನಾಟಕ ರಾಜ್ಯದಲ್ಲೂ 28ಕ್ಕೆ 28 NDA ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲೋದ್ರ ಮುಖಾಂತರ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಬರೋ ನಿಟ್ಟಿನಲ್ಲಿ ಇವಾಗಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು. ಆದರೆ ಇವರು ಬಂದಂಥ 7 ತಿಂಗಳಲ್ಲಿ ಟ್ರಾನ್ಸ್ಫರ್ಗೆ ಹೋದರೆ ಗುತ್ತಿಗೆದಾರಕ್ಕೆ ಪೇಮೆಂಟ್ ಕೊಟ್ಟಿಲ್ಲ, ಅವರಲ್ಲಿ ಕಮಿಷನ್. ಯಾರೋ ಮೈಸೂರಲ್ಲಿ ಕಲಾವಿದರು ಹೋಗಿ ಅಲ್ಲಿ ಡ್ರಾಮಾ ಏನೋ ಕಲಾವಿದರು ಅವ್ರದ್ದೇನೋ ಮಾಡಿದರೆ ಆ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದರು ಕೊಟ್ಟಿರ್ತಕ್ಕಂಥ ಸಂಬಳದಲ್ಲಿ ಕಮಿಷನ್ ಕೇಳೋಂಥ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಬಜೆಟನ್ನು ಮಂಡಿಸಿದ್ದಾರೆ ಅವರು ಖಜಾನೆಯಲ್ಲಿ ಖಾಲಿ, ಆ ಖಾಲಿ ಡಬ್ಬದಲ್ಲಿ ಕಲ್ಲಾಕೊಂಡು ಡಬಡಬ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಗಿಮಿಕ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ರಾಮ ಭಕ್ತರು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಹೋಗಿ ಒಂದು ಬ್ಯಾನರ್ ಕಟ್ಟಬೇಕಂದ್ರೆ, ಒಂದು ಬಂಟಿಂಗ್ ಕಟ್ಟಬೇಕಂದ್ರೆ, ಒಂದು ಭಜನೆ ಮಾಡಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು. ಆದರೆ ಔರಂಗಜೇಬು ಮತ್ತು ಬಾಬರ್, ಈ ಟಿಪ್ಪು ಸುಲ್ತಾನ್ ಇವ್ರದ್ದು ಫೋಟೋಗಳು, ಇವ್ರದ್ದು ಫ್ಲೆಕ್ಸ್ಗಳು ಹಾಕ್ಕೊಂಡು ಈ ದೇಶ ವಿರೋಧಿಗಳು ಮತಾಂತರಿಗಳು ಯಾರಿದ್ದಾರೆ ಇವ್ರದ್ದು ಫ್ಲೆಕ್ಸ್ಗಳು ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ. ಆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳೋದಷ್ಟು ನಿಮ್ಮ ತಾಕತ್ತಿದ್ರೆ ಮಸೀದಿಗಳಲ್ಲಿ ವಕ್ಫ್ ಬೋರ್ಡ್ ಶಾಸ್ತ್ರ ಏನಿದೆ ಅಲ್ಲಿ ಉಂಡಿ ಇಡ್ರಿ. ಉಂಡಿ ಇಟ್ಟು ಯಾವ ಥರ ಹಿಂದೂಗಳ ದೇವಸ್ಥಾನದಲ್ಲಿ ಉಂಡಿ ಇಟ್ಟಿದ್ದೀರ ಅದೇ ಥರ ಉಂಡಿಗಳಿಟ್ಟಲ್ಲಿ ಅದರಲ್ಲಿ ಬರ್ತಕ್ಕಂಥ ಹಣದಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕೇ ವಿನಃ ಅದು ಬಿಟ್ಟು ಸರ್ಕಾರದಿಂದ ನೀವೇನು ಹಿಂದೆ ರಾಮನ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಕ್ಕೆ ನೀವು ಅದು ಇದು ಹೇಳ್ತಾ ಇದ್ರಿ. ಇವತ್ತು 10,000 ಕೋಟಿ ಕೊಡ್ತೀನಿ ಅಂತೇಳಿ ಒಂದು ಕಮ್ಯುನಿಟಿಗೆ ಅಂತ ಹೇಳಿದ್ರಿ. ಈ ದೇಶದಲ್ಲಿ ಎಷ್ಟು ಕಮ್ಯುನಿಟಿ ಇದೆ ಈ ರಾಜ್ಯದಲ್ಲಿ? ಗೌಡ್ರವರೇ, ತಿಗಳರವರೇ, ಬಲ್ಜಿಗ್ರವರೇ, ಕುರುಬರವರೇ, ಎಸ್ ಸಿಗಳವರೇ, ಎಸ್ ಟಿಗಳವರೇ, ಎಲ್ಲರವರೇ. ಇವರೆಲ್ಲ ಏನು ಮಾಡಿದರು? ಇವ್ರಿಗೆಲ್ಲ ಫಂಡ್ ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಒಂದು ಕಣಕ್ಕೆ ಬೆಣ್ಣೆ, ಒಂದು ಕಣಕ್ಕೆ ಸುಣ್ಣ. ಯಾರ್ಯಾರು ದೇಶ ವಿರೋಧಿಗಳಿದಾರೋ, ಯಾರ್ಯಾರು ಪಾಕಿಸ್ತಾನ ಏಜೆಂಟ್ಗಳಂತ ನಡೆಸ್ಕೊಂತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸಕ್ಕೆ ಸಿದ್ದರಾಮಯ್ಯನವ್ರು ಕೈ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಈ ಬಾರಿ ಖರ್ಗೆ ಅವರೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ದೇಶದಲ್ಲಿ 400ಕ್ಕೂ ಹೆಚ್ಚಿಗೆ MP ಭಾರತೀಯ ಜನತಾ ಪಾರ್ಟಿಯಲ್ಲಿ NDA ಇದರಲ್ಲಿ ಗೆಲ್ತಾರೆ. ಕರ್ನಾಟಕ ರಾಜ್ಯದಲ್ಲೂ 28ಕ್ಕೆ 28 NDA ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲೋದ್ರ ಮುಖಾಂತರ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಬರೋ ನಿಟ್ಟಿನಲ್ಲಿ ಇವಾಗಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು. ಆದರೆ ಇವರು ಬಂದಂಥ 7 ತಿಂಗಳಲ್ಲಿ ಟ್ರಾನ್ಸ್ಫರ್ಗೆ ಹೋದರೆ ಗುತ್ತಿಗೆದಾರಕ್ಕೆ ಪೇಮೆಂಟ್ ಕೊಟ್ಟಿಲ್ಲ, ಅವರಲ್ಲಿ ಕಮಿಷನ್. ಯಾರೋ ಮೈಸೂರಲ್ಲಿ ಕಲಾವಿದರು ಹೋಗಿ ಅಲ್ಲಿ ಡ್ರಾಮಾ ಏನೋ ಕಲಾವಿದರು ಅವ್ರದ್ದೇನೋ ಮಾಡಿದರೆ ಆ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದರು ಕೊಟ್ಟಿರ್ತಕ್ಕಂಥ ಸಂಬಳದಲ್ಲಿ ಕಮಿಷನ್ ಕೇಳೋಂಥ ಈ ಕಾಂಗ್ರೆಸ್ ಸರ್ಕಾರ
ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ಆ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.